Hi Makle, welcome to 10 power 100 maths class. So ಈ ವಿಡಿಯೋದಲ್ಲಿ let's discuss about all possible questions for question number 29 ಆಯ್ತಾ. So question number ಎಲ್ಲ 2 marks, so question number 21 ಇಂದ 28 ತನಕ. So ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಸೊ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಮಕ್ಕಳು. ಓಕೆ, ನಿಮ್ಮ ಪ್ರಿಪರೇಷನ್ಲಿ ತುಂಬ ಯೂಸ್ ಆಗುತ್ತೆ ಕಣ್ರೆ. ಓಕೆ, ಆ್ಯಂಡ್ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಮಕ್ಕಳು. ಓಕೆ, ಸೊ ಅಲಾಂಗ್ ವಿತ್ ದಿಸ್ ಸೊ ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಓಕೆನಾ? So and also like your support makla. Okay, so without your support we can't do anything kando. So this is like least motivation anta helidre, like teaching in front of the camera. Okay na, so that's why so like please subscribe to my channel and for all the other math videos, so we need your support. Okay, so let's start the class. So question number 29. So question number 29 mainly ಬಂದು probability ಕಂಡ್ರು. ಓಕೆ, ಸೊ ವೆರಿ ಸಿಂಪಲ್ ಕ್ವಶನ್ಸ್ ಆಗಿರುತ್ತೆ. ಸೊ 2 ಮಾರ್ಕರ್ಗೆ ಏನೇನೆಲ್ಲ ಪಾಸಿಬಲ್ ಕ್ವಶನ್ಸ್ ಇದೆ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒಂದು ಬಂದು ಕಂಡೀಷನಲ್ ಪ್ರಾಬಬಿಲಿಟಿ ಮಕ್ಕಳೇ. ಓಕೆ, ಸೊ ಕಂಡೀಷನಲ್ ಪ್ರಾಬಬಿಲಿಟಿಗೆ ನಮಗೆ ಎರಡು ಫಾರ್ಮುಲಾ ಇದೆ. ಸೊ ಫಸ್ಟ್ ಒನ್ ಈಸ್ ಪಿ ಆಫ್ ಎ ಗಿವನ್ ದಟ್ ಬಿ. ಓಕೆ, ಸೊ ಪಿ ಆಫ್ ಎ ಗಿವನ್ ದಟ್ ಬಿ. ಸೊ this is the first formula. Okay, p of a given that b ge, this is the first formula. Okay, so next p of b given that a kandra. Okay, so when b probability of b when a is given. Okay, so probability of b when a is given. So given that anta a bar andre given that anta. So two formulas. So to form probability of a given that b anta helidre, so probability of a intersection b divided by probability of b, idu formula. Next probability of b bar a is equal to probability of a intersection b divided by p of a. That's it. Okay, ಇಲ್ಲಿ ಯಾವ given that conditions ಕೊಟ್ಟಿದ್ರೆ ಅದು ಕೆಳಗಡೆ ಬರುತ್ತೆ. ಓಕೆನಾ? ಸೊ ಇಲ್ಲಿ let's solve the problem ಆಯ್ತಾ. Assume that each born child is equally likely to be a boy or a girl. So if a family has 2 children, so family ಗೆ 2 children ಇದ್ರೆ, so find what is the conditional probability that both are girls. Okay, what is the conditional probability that both are girls given that the first question is youngest is a girl. Okay, the youngest is a girl. Okay, so ಇಲ್ಲಿ ನಿಮಗೆ ಸ್ಯಾಂಪಲ್ ಸ್ಪೇಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಪ್ರತಿ ಕ್ವಶನ್ಗೆ ನೀವು ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಎರಡು ಮಕ್ಕಳಿರೋದ್ರಿಂದ, ಸೊ ಇಟ್ ಕ್ಯಾನ್ ಬಿ ಬೋತ್ ಎರಡು ಮಕ್ಕಳು ಬಾಯ್ಸ್ ಆಗಿರ್ಬೋದು ಅಲ್ವಾ, ಬಾಯ್ ಆಗಿರ್ಬೋದು, ಇಲ್ಲಾಂದ್ರೆ ಗರ್ಲ್ ಆಗಿರ್ಬೋದು, ಇಲ್ಲಾಂದ್ರೆ ಗರ್ಲ್ ಬಾಯ್, ಫಸ್ಟ್ನೇದು ಗರ್ಲ್ ಸೆಕೆಂಡ್ನೇದು ಬಾಯ್, ಇಲ್ಲಾಂದ್ರೆ ಬಾಯ್ girl. So this is the sample space of that overall activity, correct? So family ಮಕ್ಕಳು ತಗೊಂಡಾಗ, so these four are the so total sample space of this experiment ಕಂಡು. Okay, now ಏನ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಸಪರೇಟ್ ಈವೆಂಟ್ ಕೊಟ್ಟಿದ್ದಾರೆ. ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಬೋತ್ ಆರ್ ಗರ್ಲ್ಸ್ ಮಕ್ಕಳೇ. ಓಕೆ, ಸೊ ಇವಾಗ ಈವೆಂಟ್ ಎ ಅಂತ ತಗೊಳ್ತೀನಿ. ಈವೆಂಟ್ ಎ ಇಸ್ ಈಕ್ವಲ್ ಟು ಬೋತ್ ಆರ್ ಗರ್ಲ್ಸ್. ಸೊ ಬೋತ್ ಆರ್ ಗರ್ಲ್ಸ್ ನಮಗೆ ಇದೊಂದೇ ಸ್ಯಾಂಪಲ್ ಸ್ಪೇಸ್ ಇರುತ್ತಲ್ವಾ. ಸೊ ರೈಟ್, ಸೊ ಜಿ. ಸೊ ಇದು ಈವೆಂಟ್ ಎ. ನೆಕ್ಸ್ಟ್ ಈವೆಂಟ್ ಬಿ ನ ಬರೋಣ. ಈವೆಂಟ್ ಬಿ ಇಸ್ ಈಕ್ವಲ್ ಟು ಎಷ್ಟು? ಯಂಗೆಸ್ಟ್ ಈಸ್ ಅ ಗರ್ಲ್. ಯಂಗೆಸ್ಟ್ ಈಸ್ ಅ ಗರ್ಲ್ ಅಂದ್ರೆ ಫಸ್ಟ್ನೇದು ಬಂದು ಅಲ್ಲ, ಎರಡನೇದು ಕರೆಕ್ಟಾ? ಎರಡನೇ ಚೈಲ್ಡ್ ಬಂದು ಗರ್ಲ್ ಆಗಿರ್ಬೇಕು. ಎರಡನೇ ಚೈಲ್ಡ್ ಗರ್ಲ್ ಆಗಿರೋದು, ಇಟ್ಸ್ ಆಕ್ಚುಲಿ ಜಿಲಿ ಎರಡನೇದು ಗರ್ಲ್ ಇದೆ ಅಂಡ್ ಬಿ ಜಿ ಇದೆರಡು ಇದ್ರಲ್ಲಿ ಸ್ಯಾಂಪಲ್ ಸ್ಪೇಸ್, ಕರೆಕ್ಟಾ? ಸೊ ಜಿ ಅಂಡ್ ಬಿ ಜಿ, ಕರೆಕ್ಟ್? ಜಿ ಅಂಡ್ ಬಿ ಜಿ. ಓಕೆ, ಸೊ ಗರ್ಲ್ ಅಂಡ್ ಗರ್ಲ್, ಸಾರಿ ಬಾಯ್ ಗರ್ಲ್, ಇದರಲ್ಲಿ ಎರಡನೇ ಚೈಲ್ಡ್ ಗರ್ಲ್ ಆಗಿದಾಗ ಯಾವ್ದು ಸ್ಯಾಂಪಲ್ ಸ್ಪೇಸ್? ಇವೆರಡು ಆಯ್ತು. ಈಗ ನಮಗೆ ವಾಟ್ ದರ್ ಆಸ್ಕಿಂಗ್, ಸೊ ಇವಾಗ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಪ್ರೊಬಬಿಲಿಟಿ ಆಫ್ ಬೋತ್ ಆರ್ ಗರ್ಲ್ಸ್. ಓಕೆ, ಬೋತ್ ಆರ್ ಗರ್ಲ್ಸ್ ಅಂದ್ರೆ ಎ, ರೈಟ್? ಸೊ ಪಿ ಆಫ್ ಎ ಗಿವನ್ ದಟ್ ಬಿ, ಎ ಗಿವನ್ ದಟ್ ಬಿ ಇಸ್ ಈಕ್ವಲ್ ಟು ಇದು ಕೇಳ್ತಿದ್ದಾರೆ ಯಂಗೆಸ್ಟ್ ಇಸ್ ಅ ಗರ್ಲ್. ಯಂಗೆಸ್ಟ್ ಇಸ್ ಅ ಗರ್ಲ್ ಅಂದ್ರೆ ಇವೆಂಟ್ ಬಿ ಅಲ್ವಾ. ಸೊ ಫಾರ್ಮುಲಾ ಏನಾಗುತ್ತೆ? ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಇವಾಗ ಪ್ರೊಬಬಿಲಿಟಿ ಬರೋಣ, ಇದೆಲ್ಲದಕ್ಕೂ ಪ್ರೊಬಬಿಲಿಟಿ ಬರ್ಕೊಂಡು ಬರೋಣ. ಓಕೆ, ಸೊ ಪ್ರೊಬಬಿಲಿಟಿ ಆಫ್ ಎ ಏನಾಗುತ್ತೆ? ಸೊ ಪಿ ಆಫ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಒಂದಿದೆ 1 out of 4 ಮಕ್ಕಳೇ, ಸೊ ಇಟ್ ಇಸ್ 1/4, ಕರೆಕ್ಟಾ? ಸೊ 1 ಸ್ಯಾಂಪಲ್ ಸ್ಪೇಸ್ ಔಟ್ ಆಫ್ 4 ಅಲ್ವಾ. ನೆಕ್ಸ್ಟ್, ಸೊ ಪ್ರೊಬಬಿಲಿಟಿ ಆಫ್ ಬಿ ಇದೆಷ್ಟಿದೆ? 2. ಸೊ 2 out of 4 ದಟ್ ಈಸ್ ನಥಿಂಗ್ ಬಟ್ 1/2. ನಮ್ಗೆ ಇಲ್ಲೊಂದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೇಕು, ಕರೆಕ್ಟಾ? ಸೊ ಲೆಟ್ಸ್ ಫೈಂಡ್ ಔಟ್ ಎ ಇಂಟರ್ಸೆಕ್ಷನ್ ಬಿ ಫಸ್ಟ್. ಓಕೆ, ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ? ಇವೆರಡರಲ್ಲೂ ಕಾಮನ್ ಯಾವ್ದಿದೆ? ಇಟ್ಸ್ ಓನ್ಲಿ ಜಿ, ಕರೆಕ್ಟಾ? ಸೊ ಜಿ. So now if I find out probability of A intersection B, it is 1 out of 4 sample space. So it is 1/4 makle, correct? 1/4. Now let's substitute all of this. So ಇಲ್ಲಿ substitute ಮಾಡಿದ್ರೆ ಏನಾಗುತ್ತೆ? P of A intersection B ಅಂದ್ರೆ P of A intersection B is 1/4 for us. So it is 1/4 divided by P of B is 1/2. Correct? So it is 1/2. So reciprocal ತಗೊಳ್ಳಿ. So 1/4 into 2/1. So the answer is 1/2.
2. So 1 by 2 is the answer, makle. Okay. So very simple. Probability of A when B is given, correct? So ivaga idu sample space namge. Ivaga overall activity ತಗೊಂಡ್ರೆ ಎಷ್ಟು ಎರಡರಲ್ಲಿ ಒಂದು ಗರ್ಲ್ ಅಲ್ವಾ, ಸೊ 1 by 2. ಸೊ ಈಸಿಯಾಗಿ ಮಾಡ್ಬೋದು, ಬಟ್ ಯು ಜಸ್ಟ್ ಫಾಲೋ ದ ಪ್ರೊಸೀಜರ್ ಮಕ್ಕಳು. ಓಕೆ, ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಇವಾಗ ಸೇಮ್ ಅದೇ ಕಂಡೀಷನ್ ಆಯ್ತಾ. ಸೊ ಸೆಕೆಂಡ್ ಒನ್ ಇಸ್ ಇಲ್ಲಿ ಕ್ವಶನ್ ಬೇರೆ ಆಗಿದೆ. ಸೊ ಇಲ್ಲಿ ನೋಡಿ, ಸೆಕೆಂಡ್ ಒನ್ ಇಸ್ ಅಟ್ಲೀಸ್ಟ್ ಒನ್ ಈಸ್ ಅ ಗರ್ಲ್. ಅಟ್ಲೀಸ್ಟ್ ಒನ್ ಈಸ್ ಅ ಗರ್ಲ್ ಅಂತ ಹೇಳಿದಾಗ ನೋಡಿ, ಇವಾಗ ಸ್ಯಾಂಪಲ್ ಸ್ಪೇಸ್ ಇದು. ಇವಾಗ I'll take C ಕಂಡೀಷನ್ ಆಯ್ತಾ. ಸೊ ಎ ಕಂಡೀಷನ್ ಇದು ಬಿ ಕಂಡೀಷನ್ ರಿಮೇನ್ ಸೇಮ್. ಬೋತ್ ಆರ್ ಗರ್ಲ್ಸ್ ಅಂದ್ರೆ what is that? Both are girls. Sorry, event A. Find the problem. Both are girls given that at least one is a girl. ಇವಾಗ event A ನಮಗೆ ಗೊತ್ತು, in the previous case ಏನ್ ಮಾಡಿದ್ವಿ ಅದೇ ಆಯ್ತಾ. ಇವಾಗ event C ಇಂದ ಬರ್ಕೊಳ್ತೇನೆ. ಓಕೆ, ಸೊ event C is equal to at least one is a girl. At least one is a girl ಅಂದ್ರೆ ಯಾವ್ದಾದ್ರು ಒಂದು at least one girl ಆಗಿರ್ಬೇಕು. ಈ ಬಾಯ್ ಬಿಟ್ಟು ಎಲ್ಲಿದೆ ಬಿ ಬಿಟ್ಟಿನೆಲ್ಲ ಉಳಿದಿದಲ್ವಾ. ಸೊ event C is equal to GG, GB and boy girl, correct? So these three sample space. Now what is A intersection C makle? A intersection C andre event A andre idannu barkonidini. Event A andre GG alva. So GG idrallu GG common ಇದೆ, so it is once again GG, correct? So next, so probability of C is to P of C is equal to, it is 3 by 4, correct? Next, P of A intersection C is equal to, it is 1 by 4. Yes. Now they're asking us to find out P of both are girls. Both are girls given that at least one is a girl. So they're asking A divided by A given that C. A given that C is equal to P of A intersection C divided by P of C. Hello makle. P of A intersection C divided by P of C. P of A intersection C is 1 by 4. So this is 1 by 4 whole divided by, so 1 by 4 whole divided by P of C. P of C is to P of C is 3 by 4. 3 by 4. So 4 and 4 cancel. The answer is 1 by 3 alla. So 1 by 3 is the answer kondo. Okay. So very simple. So sample space na barkonde event barkonde one of the easiest concept kondo. Okay. So don't miss out. So easily you can solve this. Okay. Next. So I hope you know this sample space is visible makle. Okay. So I have written the sample space directly. Look at this. A die is thrown twice. Okay, a die is thrown twice. The sum of the numbers appearing is observed to be 6. Okay, the sum of the numbers appearing is observed to be 6. Okay, ಎರಡನ್ನು ಆಡ್ ಮಾಡಿದಾಗ ನಾವು ಫಾರ್ ಎಕ್ಸಾಂಪಲ್ ಡೈನ ಥ್ರೋ ಮಾಡ್ತೀರಾ. ಫಸ್ಟ್ ಟೈಮ್ ನೀವು ಥ್ರೋ ಮಾಡುವಾಗ 2 ಬಂತು. ಸೆಕೆಂಡ್ ಟೈಮ್ ಥ್ರೋ ಮಾಡುವಾಗ you will get 3. So what is the sum of them? So it is 5. So total sum. That's how it is. Okay. What is the conditional probability that the number 4 has appeared at least once? Number 4 has at least appeared at least once. Okay. So ಇಲ್ಲಿ event A and so sample space ready ಇದೆ. How many sample space? ಎರಡು ಡೈನ ಥ್ರೋ ಮಾಡುವಾಗ there are 36 sample space we get it. Okay. So I have written very clearly what is the sample space of this activity. Okay. Next, event A ಬರ್ಕೊಳ್ಳೋಣ. Event A is what? The sum of the numbers appear to be 6. The sum is 6 alva. Sum is 6. So now event A is equal to, ಇವಾಗ ಇದನ್ನು ಮರಿಬೇಕು. ಎಷ್ಟು event ಇದೆ? Sum is 6 ಅಂದ್ರೆ 1,5 ಬರ್ಕೋಬಹುದು. So 1,5. Next 2,4. Next 3,3. Next 4,2 ಅಲ್ವಾ? 4,2. Next 5,1. 1, 2, 3, 4, 5. Next ಅಷ್ಟೇನಾ? 1,5, 2,4, 3,3, 4,2, 5,5 ಅಲ್ವಾ? So how many sample space? So 5 sample space makle. Okay, so this is event A. Next, event B. Event B is equal to, what is the condition of the number 4 has appeared at least once makle. Okay, so event B ಅಂದ್ರೆ 4 at least once ಅಲ್ಲಿ ಬಂದಿರಬೇಕು ಅಂತ. So 1,4 ತಗೋಬೋದಾ? So 1,4. Next 2,4. Next 3,4. ಈ 4 ಲೈನಲ್ಲಿ ಎಲ್ಲ ಇದೆ, ಕರೆಕ್ಟಾ? ಈ ಲೈನಲ್ಲಿ ಎಲ್ಲ ಬರ್ಕೋಬೇಕು. So 4,1. So 4,2, 4,3, 4,4, 4,5, 4,6. ಅದಾದ್ಮೇಲೆ 5,4 ಅಲ್ವಾ? So 5,4 and 6,4. 5,4 and 6,4. So this is event B. Okay. Now ನಮಗೆ ಇವಾಗ A intersection B ಬೇಕು.
ಸೊ ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ? ಎರಡರಲ್ಲೂ ಕಾಮನ್ ಇರೋದು. ಸೊ ಎರಡರಲ್ಲೂ ಕಾಮನ್ ಇರೋದು ಇಟ್ ಇಸ್ 2 4 and then 4 2 ಇದೆಯಾ? ಯಾ 4 2 ದಟ್ಸ್ ಇಲ್ಲ ಅಲ್ವಾ? ಇದ್ರ ಆಡ್ ಮಾಡಿದ್ರೆ 6 ಬರಬೇಕು, 4 ಕೂಡ ಕಾಮನ್ ಆಗಿರಬೇಕು. ಸೊ ದೀಸ್ ಆರ್ ದ ಓನ್ಲಿ 2 ಸ್ಯಾಂಪಲ್ ಸ್ಪೇಸ್. ನಾವು ಇವಾಗ ಕಂಡೀಷನಲ್ ಪ್ರೊಬಬಿಲಿಟಿ ವೆರಿ ಇಂಪಾರ್ಟೆಂಟ್ ಕಂಡ್ರೆ. ಓಕೆ, ಸೊ ವಾಟ್ ಈಸ್ ದ ಕಂಡೀಷನಲ್ ಪ್ರೊಬಬಿಲಿಟಿ ದಟ್ 4 has appeared at least once? ಯಾವಾಗ? when 6 ಕಂಡೀಷನ್ ಕೊಟ್ಟಿದಾಗ, ಸಮ್ is 6 ಅಂತ ಕೊಟ್ಟಾಗ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಬಿ ಬಾರ್ ಎ ಮಕ್ಕಳೇ, ಕರೆಕ್ಟಾ? ಪಿ ಆಫ್ ಬಿ ಬಾರ್ ಎ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಂಗ್ಲಿಷ್ ಸ್ಟೇಟ್ಮೆಂಟ್ ಫೈಂಡ್ ಡೈ ಇಸ್ ಥ್ರೋನ್ ಅಂಡ್ ದ ಸಮ್ ಆಫ್ ದ ನಂಬರ್ಸ್ ಅಪಿಯರಿಂಗ್ ಇಸ್ ಟು ಬಿ 6. ಅದು ನಮಗೆ ಕಂಡೀಷನ್ ಕೊಟ್ಟಿದ್ದಾರೆ. ಈಗ ನಾವು ಈ ಕಂಡೀಷನ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಸೆಕೆಂಡ್ ಕಂಡೀಷನ್ ಇಸ್ ನಂಬರ್ ಅಪಿಯರಿಂಗ್ 4 at least once ಅಂತ ಇದು. ಓಕೆ, ನಾವು ಇವಾಗ ಇದ್ರದ್ದು ಪ್ರೊಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು, ಇದನ್ನ ಯೂಸ್ ಮಾಡಿಕೊಂಡು. ದಟ್ ಇಸ್ ಬಿ ಬಾರ್ ಎ, ಕರೆಕ್ಟಾ? ಸೊ ವಾಟ್ ಇಸ್ ದ ಫಾರ್ಮುಲಾ? ಸೊ ಪ್ರೊಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಹೌ ಮಚ್? ಪ್ರೊಬಬಿಲಿಟಿ ವ್ಯಾಲ್ಯೂಸ್ ಬರ್ದಿಲ್ಲ. ಓಕೆ, ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 2/36 ಅಲ್ವಾ? ದಟ್ ಇಸ್ ನಥಿಂಗ್ ಬಟ್ 1/18. ನೆಕ್ಸ್ಟ್ ಪಿ ಆಫ್ ಎ ವ್ಯಾಲ್ಯೂ ಬೇಕು ನಮಗೆ. ಸೊ ಐ ಆಮ್ ನಾಟ್ ಗೋನಾ ರೈಟ್ ದಿಸ್. ಸೊ ಪಿ ಆಫ್ ಎ, ಸೊ ಪಿ ಆಫ್ ಎ ಇಸ್ 1 2 3 4 5. ಸೊ 5 out of 36, 5 out of 36, correct? So let's substitute here. So it is 1/18 divided by 5/36. ಇದನ್ನ ಸಾಲ್ವ್ ಮಾಡಿದ್ರೆ, ಸೊ 1/18 into 36/5. So 18 ones are 18 twos are, the answer is 2/5. 2/5. So this is the answer ಮಕ್ಕಳೇ. ಓಕೆ, ಏನು ಗೊತ್ತಾ 2/5? ಸೊ ವೆರಿ ಸಿಂಪಲ್. ಸೊ ಇದು ಈವೆಂಟ್ ಎ, ಇದು ಈವೆಂಟ್ ಬಿ, ಕರೆಕ್ಟಾ? ವಾಟ್ ಡಿಡ್ ವಿ ಫೈಂಡ್ ಔಟ್? ವಿ ಫೌಂಡ್ ಔಟ್ ಪ್ರೊಬಬಿಲಿಟಿ ಆಫ್ ಬಿ ಬಾರ್ ಎ. ಅಂದ್ರೆ ಎ ಕೊಟ್ಟಿರುವಾಗ ಬಿ ನ ಫೈಂಡ್ ಮಾಡಬೇಕು. ಎ ಅಂದ್ರೇನು? ಸಮ್ ಬಂದು 6 ಆಗಿರೋದು, ಕರೆಕ್ಟಾ? ಬಿ ಅಂದ್ರೇನು? 4 at least ಒಂದಿರಬೇಕು. ಸೊ ಈ ಕಂಡೀಷನ್ ಅಲ್ಲಿ ನಮ್ಗೆ 5 ಸ್ಯಾಂಪಲ್ ಸ್ಪೇಸ್ ಇದೆ. ಓಕೆ, ಇದರಲ್ಲಿ 1 2 3 4 5, 5ರಲ್ಲಿ ಎಷ್ಟು ಆರ್ಡರ್ ಪೇರ್ಸ್ ಕೂಡಿದ್ರೆ, ಲೈಕ್ ಆಡ್ ಮಾಡಿದ್ರೆ 6 ಬರುತ್ತೆ. ಇದರಲ್ಲಿ 2, 4 ಅಲ್ವಾ? ಇದೊಂದು ಅಂಡ್ ಇದೊಂದು, ಇವೆರಡನ್ನ ಆಡ್ ಮಾಡಿದ್ರೆ 6 ಬರುತ್ತೆ. ಇದನ್ನು ಕೊಟ್ಟಿರುವಾಗ ಈವೆಂಟ್ ಏನೋ ಫೈಂಡ್ ಔಟ್ ಮಾಡೋದು. ದಟ್ ಈಸ್ ನಥಿಂಗ್ ಬಟ್ 2 out of 5. ಸೊ 2 out of 5. ಸೊ ದಟ್ ಇಸ್ ವಾಟ್ ವಿ ಗಾಟ್ ಇಟ್, 2 out of 5. ಸೊ ವೆರಿ ಸಿಂಪಲ್. ಸೊ ಯು ನೀಡ್ ಟು ನೋ ದ ಕಾನ್ಸೆಪ್ಟ್ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಇದೇ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಬ್ಲಾಕ್ ಅಂಡ್ ರೆಡ್ ಐ ಆರ್ ರೋಲ್ಡ್. ಓಕೆ, ಸೊ ಸೇಮ್ ಕಾನ್ಸೆಪ್ಟ್, ಬ್ಲಾಕ್ ಅಂಡ್ ರೆಡ್ ಐ ಆರ್ ಇಲ್ಲಿ ರೋಲ್ಡ್. ಇದು ಲೈಕ್ ನಿಮ್ಮ ಪ್ರೊಬಬಿಲಿಟಿ ಕಾನ್ಸೆಪ್ಟ್ 36 ಸ್ಯಾಂಪಲ್ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಒನ್ಸ್ ಅಗೇನ್ ಸ್ಯಾಂಪಲ್ ಸ್ಪೇಸ್ ಇದು ಇಷ್ಟೇ ಸಿಂಪಲ್ ಸ್ಯಾಂಪಲ್ ಸ್ಪೇಸ್. ಓಕೆ, ಫೈಂಡ್ ದ ಕಂಡೀಷನಲ್ ಪ್ರೊಬಬಿಲಿಟಿ ಆಫ್ ಒಬ್ಟೈನಿಂಗ್ ಅ ಸಮ್ ಗ್ರೇಟರ್ ದನ್ 9. ಅಂದ್ರೆ ಇದು ಈವೆಂಟ್ ಎ ಅಲ್ವಾ? ಸೊ ಈವೆಂಟ್ ಎ ಇಸ್ ಈಕ್ವಲ್ ಟು ಸಮ್ ಗ್ರೇಟರ್ ದನ್ 9. ಓಕೆ, ಸಮ್ ಗ್ರೇಟರ್ than 9, ಕರೆಕ್ಟಾ? ಗಿವನ್ ದಟ್ ಬ್ಲಾಕ್ ಡೈ ರಿಸಲ್ಟೆಡ್ ಇನ್ 5. ಗಿವನ್ ದಟ್ ಬ್ಲಾಕ್ ಡೈ ರಿಸಲ್ಟೆಡ್ ಇನ್ 5. ಇವಾಗ ಬ್ಲಾಕ್ ಡೈ 5 ಆಗಿರುತ್ತೆ ಅಂತ ಸೆಕೆಂಡ್ ಇದು. ಓಕೆ, ಇದ್ರದ್ದು ಸ್ಯಾಂಪಲ್ ಸ್ಪೇಸ್ ಬರೋಣ. ಸೊ ಈವೆಂಟ್ ಎ ಇಸ್ ಈಕ್ವಲ್ ಟು ಫೈಂಡ್ ಸಮ್ ಗ್ರೇಟರ್ ದನ್ 9. 9ಗಿಂತ ಜಾಸ್ತಿ ಆಗಿರಬೇಕು. ಇಲ್ಲಿ ಥರ್ಡ್ ಲೈನ್ ಇಂದ ಬರುತ್ತೆ. ಸೊ 3, 6 ಆಗಲ್ಲ, ಯಾಕಂದ್ರೆ 3, 6 ಅಂದ್ರೆ 9 ಆಗುತ್ತೆ. ಗ್ರೇಟರ್ ದನ್ 9 ಇರಬೇಕು. ಸೊ ಇಲ್ಲಿ 4 3 4 4 4 5 ಆಗಲ್ಲ, 4 6 ಆಗುತ್ತೆ, ಕರೆಕ್ಟಾ? ಸೊ ಲೆಟ್ಸ್ ರೈಟ್. ಸೊ 4 6 ಆಯಿತು. ದೆನ್ ಇಲ್ಲಿ 5 4 5 5 ಆಯಿತು. ಸೊ 5 5. ಸೊ 5 6. ದೆನ್ 6 2 6 3 6 4 ಆಯಿತು. 6 4 6 5 6 6. ಸೊ 3 3 6 ಅಲ್ವಾ? ಸೊ ಪಿ ಆಫ್ ಎ ಮಾಡಿಬಿಡೋಣ. ಸೊ ಪಿ ಆಫ್ ಎ ಇಸ್ 6/36. ದಟ್ ಈಸ್ ನಥಿಂಗ್ ಬಟ್ 1/6. ಸೊ ಪಿ ಆಫ್ ಎ ಆಯಿತು. ಇವಾಗ ಈವೆಂಟ್ ಬಿ. ಈವೆಂಟ್ ಬಿ ಏನು ಮಕ್ಕಳೇ? ಈವೆಂಟ್ ಬಿ ಇಸ್ ವೆರಿ ಸಿಂಪಲ್. ಗಿವನ್ ದಟ್ ಬ್ಲಾಕ್ ಡೈ ರಿಸಲ್ಟೆಡ್ ಇನ್ 5. ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆ ಬ್ಲಾಕ್ ಡೈ ಅಂಡ್ ರೆಡ್ ಡೈಸ್ ಆರ್ ರೋಲ್ಡ್. ಈ ಫಸ್ಟ್ ನಂಬರ್ ಏನಿದೆ ಆರ್ಡರ್ ಪೇರಲ್ಲಿ, ಇದೆಲ್ಲ ಬ್ಲಾಕ್ ಡೈದ್ ರಿಸಲ್ಟೆಂಟ್. ಓಕೆ, ರಿಸಲ್ಟ್. ಸೊ ರಿಸಲ್ಟೆಡ್ ಇನ್ 5. ಸೊ ಬ್ಲಾಕ್ ಡೈ ಯಾವಾಗ 5 ಆಗಿರುತ್ತೆ ಅಂತ ಹೇಳಿದ್ರೆ, ಈ ಫಸ್ಟ್ ನಂಬರ್ ಎಲ್ಲ 5 ಆಗಿರ್ಬೇಕು. ಇದೊಂದು ಲೈನಲ್ಲಿ ಮಾತ್ರ ತಾನೆ. ಸೊ 5 5 5. ಓಕೆ, ಸೊ ಲೆಟ್ಸ್ ರೈಟ್ ದಟ್. ಸೊ ಇಟ್ ಈಸ್ 5 1. ಸೊ 5 2 5 3 5 4 5 5 5 6. ಓಕೆ, ನಮ್ಗೆ ಇವಾಗ ಏನು ಕೇಳಿದರೆ, ಫೈಂಡ್ ದ ಕಂಡೀಷನಲ್ ಪ್ರಾಬ್ಲಮ್ ಓಪನಿಂಗ್ ಸಮ್ ಗ್ರೇಟರ್ ದನ್ 9. ಗಿವನ್ ದಟ್ ಇದರಲ್ಲಿ ಇವಾಗ 9ಕ್ಕಿಂತ ಜಾಸ್ತಿ ಸಮ್ ಬರ್ತಿರೋದು ಎಷ್ಟು? ಇವಾಗ ಇದರಲ್ಲಿ 1 2 3 3 out of 6 ಅಲ್ವಾ?
ಸೊ ಆನ್ಸರ್ 1/2 ಬರಬೇಕು. ಸೊ ಲೆಟ್ ಸಿ ವೆದರ್ ವಿ ಗೆಟ್ ಆರ್ ನಾಟ್. ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, ಅದರಲ್ಲಿ ಯಾವುದು ಕಾಮನ್ 5 4 ಇದೆ, 5 3 ಇಲ್ಲ, 5 4, ಸೊ 5 4 5 5 5 6 ಅಲ್ವಾ? ಸೊ P of A intersection B is 3 out of 36. That is nothing but 1/12. 1/12. So now let's find the formula. Write the formula. So P of sum is 9 andre idalva. Sum is 9 is P of A bar B is equal to, so P of A intersection B divided by P of B. So P of B find out madilla now. So P of A intersection B is 1/12 makle. Okay, 1/12 divided by P of B andre 1 2 3 4 5 6 andre 6/36. That is nothing but 1/6 only alva. 1/6. So 1/12 into 6/1. The answer is 1/2. Simple. ಅರ್ಥ ಆಯ್ತಾ? ಸೊ ಜಸ್ಟ್ ಗೋ ವಿತ್ ದಿಸ್ ಪ್ಯಾಟರ್ನ್ ಕಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆ್ಯಂಡ್ ಯು ವಿಲ್ ಗೆಟ್ ಈಸಿಲಿ 2 mark. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಇದರಲ್ಲಿ ಬೇರೆ ಕ್ವಶನ್ ಆಯ್ತಾ? ಸೊ ಲೆಟ್ಸ್ ಡೂ ಇಟ್ ಕ್ವಿಕ್ಲಿ. ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ಸಮ್ 8 ಮಕ್ಕಳೇ. ಓಕೆ, ಸಮ್ ಇಸ್ 8 ನಾವು. ಸೊ ಇವೆಂಟ್ ಎ ಬರ್ಕೊಳ್ಳೋಣ. ಇವೆಂಟ್ ಎ ಸಮ್ ಇಸ್ 8 ಅಂದರೆ 2, 6 ಬರುತ್ತೆ. 2 6 ನೆಕ್ಸ್ಟ್ 3 5 ಅಲ್ವಾ? ಸೊ 3 5 ನೆಕ್ಸ್ಟ್ 4 4 ಬರುತ್ತೆ. ನೆಕ್ಸ್ಟ್ 5 3 and 6 2 ಬರುತ್ತೆ. Sum is 8. Sum is exactly 8. Given that red die is resulted in number less than 4. Red die resulted in number less than 4. First ಯಾವುದು black and second is red. ಈ ಸೆಕೆಂಡ್ ನಂಬರ್ಸ್ ಲೆಸ್ ದ್ಯಾನ್ 4 ಆಗಿರಬೇಕು, ಅಂದ್ರೆ 4 ಕಿಂತ ಕಮ್ಮಿ ಇರಬೇಕು. ಸೊ ಅಂದ್ರೆ ಯಾವುದೇ ಅದು 4 ಕಿಂತ ಕಮ್ಮಿ ಅಂತ ಹೇಳಿದ್ರೆ ಅಲ್ಲಿ ಜಸ್ಟ್ ಮಾರ್ಕ್ ಇಯರ್ ಆಯ್ತಾ. ಓನ್ಲಿ ಈ ನಂಬರ್ಸ್ ಮಕ್ಕಳೇ, ಕರೆಕ್ಟ್ ಅಲ್ವಾ? ಓನ್ಲಿ ಈ ನಂಬರ್ಸಾ? ಸೆಕೆಂಡ್ ನಂಬರ್ಸು ಇಲ್ಲ ಓನ್ಲಿ ಈ ನಂಬರ್ಸ್ ಅಲ್ಲ, ಇನ್ನೂ ಕೆಳಗಡೆ ಬರುತ್ತೆ. ಕ್ಯಾನ್ ಯು ಟೇಕ್ ದಿಸ್ ಮಚ್? ಲೆಸ್ ದ್ಯಾನ್ 4 ಅಂದರೆ ಸೆಕೆಂಡ್ ಕಂಡೀಷನಲ್ಲಿ ಲೆಸ್ ದ್ಯಾನ್ 4. ಕರೆಕ್ಟ್ ಅಲ್ಲ? ಸೊ ಲುಕ್ ಎಟ್ ದಿಸ್. ಸೆಕೆಂಡ್ ಕಂಡೀಷನ್ಸ್ ಅಲ್ಲಿ ಲೆಸ್ ದ್ಯಾನ್ 4 ಅಂದರೆ ಆಲ್ಮೋಸ್ಟ್ ಇದು. ಸೊ 1 2 3 3 ಎಷ್ಟು 6 18 ಸ್ಯಾಂಪಲ್ ಸ್ಪೇಸ್ ಬರುತ್ತೆ. I'll just write event B is equal to, so it's 18 sample space ಆಯ್ತಾ. ಸೊ 18 ಬರುತ್ತೆ. I'm not writing that ಆಯ್ತಾ. 18 ಅಂದರೆ it's only the number I'm just writing ಮಕ್ಕಳೇ. ಓಕೆ, ಸೊ P of ಇದರಲ್ಲಿ P of A intersection B ಎಷ್ಟಾಗುತ್ತೆ? P of A intersection B is ಯಾವ್ದು ಬರುತ್ತೆ? 2, 6 ಬರುತ್ತಾ? ಇಲ್ಲ. 3, 5 ಇಲ್ಲ. 4, 4 ಇಲ್ಲ. 5, 3 ಬರುತ್ತೆ ನೋಡಿ. ಪ್ರಾಬಬಿಲಿಟಿ ಬೇಡ. ಸೊ ವಿಲ್ ಜಸ್ಟ್ ಟೇಕ್ ಓನ್ಲಿ ಸೊ 5 3 ಬಂತು. ದೆನ್ ವಾಟ್ 6 2 ಇದೆಯಾ? 6 2 ಇದೆ, ಕರೆಕ್ಟಾ? 6 2. ಸೊ ಲೆಟ್ಸ್ ರೈಟ್ ದ ಪ್ರಾಬಬಿಲಿಟಿ ವ್ಯಾಲ್ಯೂಸ್. ಸೊ P of A is 1 2 3 4 5. ಸೊ 5/36. Next, P of B is to P of B is 18/36. That is nothing but 1/2. So P of A intersection B is equal to, so 2/36. That is nothing but 1/18. Okay na? Ivaga formula bariyana. So formula is what? So P of some given that, find the probability. Okay, A bar B only. Okay, A bar B is equal to, so P of A intersection B divided by P of B. Hello makle. So P of A intersection B is 1/18. So we'll write 1/18 divided by P of B is 1/2. So 1/2. So idana baradre, so 1/18 into 2/1. The answer is 1/9. So check maada 1/9 correct or wrong anta. Okay, so find the conditional probability that the sum is 8. Sum is 8 given that the red die resulted in 5 alva. So sum is 8 andre idalli ಸೆಕೆಂಡ್ ಕಂಡೀಷನ್ ಅಂದರೆ ಇದರಲ್ಲಿ ಎಷ್ಟು ಸಮ್ 8 ಬರುತ್ತೆ? 6, 2 ಬರುತ್ತೆ ಅಲ್ವಾ? ದೆನ್ 2 ಸಮ್ ಇದೆ, ಕರೆಕ್ಟಾ? ಅಂದರೆ 2/18 ಮಕ್ಕಳೇ. 2/18 ಅಂದರೆ 1/9, ಕರೆಕ್ಟ್ ಅಲ್ಲ? ನಮ್ಗೆ ಆನ್ಸರ್ ಸಿಕ್ಕಿದ್ದು. ಸೊ ದಿಸ್ ಇಸ್ ಹೌ ಇಟ್ ಇಸ್.
ಸೊ ಒಂದು ಪ್ರಾಬಬಿಲಿಟಿ ಆಫ್ ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ಒಂದು ಈವೆಂಟ್ ಕೊಟ್ಟಾಗ ಇನ್ನೊಂದು ಈವೆಂಟ್ನ ಹೇಗೆ ಫೈಂಡ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಫಾರ್ಮುಲಾಗಿಂತ ನಿಮಗೆ ಕಂಡೀಷನ್ ಸೇಮ್ ಫಾರ್ಮುಲಾ ಆಯ್ತಾ, ಪಿ ಆಫ್ ಎ ಗಿವನ್ ದಟ್ ಬಿ ಕಂಡೀಷನ್ಸ್ ಕೊಟ್ಟಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬೈ ಪಿ ಆಫ್ ಬಿ. ಸೊ ಇವಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈ ಕಂಡೀಷನ್ಸ್ ಕೊಟ್ಟಿದ್ದಾಗ ವಿ ಮಲ್ಟಿಪ್ಲೈ ಪಿ ಆಫ್ ಬಿ ಇಂಟು ಪಿ ಆಫ್ ಎ ಗಿವನ್ ದಟ್ ಬಿ. ಓಕೆ, ಇದು ಫಾರ್ಮುಲಾಕ್ಕಿಂತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಥಿಂಗ್ ಟು ವರಿ. ಇಲ್ಲಿ 2 questions I have taken. So one is uncontained 10 black and 5 white balls. So that means 15 ball ಇದೆ, correct? 15 balls ಇದೆ. So 2 balls are drawn from the urn, one after the other without replacement. So without replacement ಅಂತ ಹೇಳಿದ್ರೆ, so I am focusing on what are the black balls ಅಲ್ವಾ. So without replacement in the sense, if I get black ball, I'm just keeping it out, and again for the second trial I'm going for the trial channel. Okay, so ಒಂದ್ಸತಿ ಇವಾಗ ನಾವು ವಿ ಆರ್ ಲುಕಿಂಗ್ ಫಾರ್, ಈಗ ಒಂದು ಆಕ್ಟಿವಿಟಿ ಹೆಂಗಂದ್ರೆ ಎಷ್ಟು ಬಾಲ್ ಇದೆ, 10 ಬ್ಲ್ಯಾಕ್ ಮತ್ತು 5 ವೈಟ್ ಬಾಲ್ ಇದೆ. ಓಕೆ, ಸೊ ವಿನ್ನರ್ ಕ್ರೈಟೀರಿಯಾ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಪಿಕ್ ಮಾಡಬೇಕು. ಫಸ್ಟ್ ಟೈಮ್ ಬ್ಲ್ಯಾಕ್ ಸಿಕ್ಕಿದ್ರೆ ಯು ಆರ್ ಅಲೌಡ್ ಟು ಟೇಕ್ 1 more ಬಾಲ್, ಆಯ್ತಾ? ಅವಾಗ ಏನು ಮಾಡ್ತೀವಿ, ಈ ಬ್ಲ್ಯಾಕ್ ಬಾಲ್ನ ಸೈಡ್ಗೆ ಇಡೋದು. ಸೊ ದಟ್ ಈಸ್ ವೈ ವಿತೌಟ್ ರೀಪ್ಲೇಸ್ಮೆಂಟ್. ಅರ್ಥ ಆಯ್ತಾ? ಸೊ ದೆನ್ ಸೆಕೆಂಡ್ ಕಂಡೀಷನ್ ಬ್ಲ್ಯಾಕ್ ಸಿಕ್ಕರೆ ಯು ಆರ್ ವಿನ್ನರ್, ಲೈಕ್ ದಟ್ ಇಟ್ ಇಸ್. ಸೊ ಫಾರ್ ದಟ್ ವಿ ಆರ್ ಫೈಂಡಿಂಗ್ ದ ಪ್ರೊಬಬಿಲಿಟಿ. ಸೊ what is the probability that both balls are black? So very simple. So probability of both are black, idhar bariri. So both are black is equal to, so probability of first one is black. Okay, so P of, I'll write first black, very simple, probability of first black. Okay, ivaga probability of first time ನೀವು ಬ್ಯಾಗ್ ಒಳಗೆ ಕೈ ಹಾಕುವಾಗ, ಸೊ ಎಷ್ಟು ಬಾಲ್ಸ್ ಇರುತ್ತೆ, 10 and 5, so 15 balls ಇರುತ್ತೆ, right? So it is out of 15 ಎಷ್ಟು ಬ್ಲ್ಯಾಕ್ ಬಾಲ್ ಮಕ್ಕಳೇ, ಇಟ್ ಇಸ್ 10, ಕರೆಕ್ಟಾ? ಸೊ 10 ಇಂಟು ಇವಾಗ ಒಂದು ತಗೊಂಡ್ರೆ ಅದು ಫಸ್ಟ್ ಬ್ಲ್ಯಾಕ್ ಬಾಲ್. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಲ್ಯಾಕ್ ಬಾಲ್ ಇಸ್ 10/15. ನಾವು ಯು ಆರ್ ಗೋಯಿಂಗ್ ಟು, ಒಂದು ಬಾಲ್ ಬ್ಲ್ಯಾಕ್ ಆಯಿತು, ಅದನ್ನು ಸೈಡಿಗೆ ಇಡ್ತಾರೆ. ನಾವು ಒಂದು ಬಾಲ್ ಕಮ್ಮಿ ಇದೆಯಾ, ದಟ್ ಮೀನ್ಸ್ ಪ್ರಾಬಬಿಲಿಟಿ ಆಫ್, ಆಲ್ ರೈಟ್, ಸೆಕೆಂಡ್ ಬ್ಲ್ಯಾಕ್ಗೆ ಇಟ್ ಈಸ್, ಸಿನ್ಸ್ ವಿ ಹ್ಯಾವ್ ರೆಡ್ಯೂಸ್ಡ್ ಒನ್ ಬಾಲ್, ಇಟ್ ಇಸ್ 14 ಆ್ಯಂಡ್ ಇಲ್ಲಿ 9 ಆಗುತ್ತೆ, ಕರೆಕ್ಟಾ? ದಟ್ಸ್ ಆಲ್ ಇಟ್ ಇಸ್. ಈ ಫಾರ್ಮುಲಾ ಗೊತ್ತಿರಬೇಕಷ್ಟೇ. ಸೊ ಸಾಲ್ವ್ ಮಾಡಿ, 5 3 okay, 3 5s are and 3 3s are, so 5 1s are, 5 2s are, 2 1s are, 2 7s are. So answer is 3/7. So next question is, so 2 cards are drawn at random without replacement, a pack of 52 playing cards. Find the probability that both are black cards makle. Okay, so cards allu kuda namage 26 cards irutte, 26 black and 26 red aita. So same concept, illi probability of getting both black alva. So both black is equal to, so P of first black, for first black into P of second black. Okay, so this is probability of getting first black and probability of getting second black, and this is without replacement aita. So without replacement, once again the same condition aita makle. So 26 irutte out of 52. So without replacement ಆಗಿರುತ್ತೆ. ಈಗ ಫಸ್ಟ್ ಕಾರ್ಡ್ ಬ್ಲ್ಯಾಕ್ ಆದ್ರೆ ಅದನ್ನ ಸೈಡಿಗೆ ಇಟ್ಟು, then you know we look for the one more black card. So ಒಂದು ಕಾರ್ಡ್ ಕಮ್ಮಿ ಇರುತ್ತೆ. So then it is 25 by 51. Yeah, so it is 1/2 times. So the answer is 25 by 102 control. So this is the final answer. Very simple concept. Okay, so let's see the next one. So next one is independent events control. Okay, independent event in the sense, either independent event ಆಗಿದ್ರೆ P of A intersection B is equal to P of A into P of B, ಈ ತರ ಕಂಡೀಷನ್ ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ಇದನ್ನ ಈ ಮೂರು ತಗೊಂಡು ಮಲ್ಟಿಪ್ಲೈ ಮಾಡಿ ಎರಡು ಸೈಡ್ ಈಕ್ವಲ್ ಬಂದ್ರೆ, then we can say that the events are independent. Okay, I hope the sample space are visible. Yeah, the sample space are visible. Yeah, so ಸ್ವಲ್ಪ ಲೈಟ್ ಆಗಿದೆ ಮಕ್ಕಳೇ. ಓಕೆ, ಸೊ an unbiased die is thrown twice. Let the event be odd number on the first die ಮಕ್ಕಳೇ. ಓಕೆ, odd number on the first die ಅಂದಾಗ, odd number on the first die ಅಂದಾಗ ಇದು ಈ ಲೈನ್ ಅಲ್ವಾ, ಇದು ಥರ್ಡ್ ಲೈನ್ ಅಂಡ್ ಫಿಫ್ತ್ ಲೈನ್, ಕರೆಕ್ಟ್ ಅಲ್ಲ? ಎಸ್. ಸೊ ದಿಸ್ ಈಸ್ ಅಬೌಟ್ ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ. ನೆಕ್ಸ್ಟ್ ಬಿ ದ ಆಡ್ ನಂಬರ್ ಇನ್ ದ ಸೆಕೆಂಡ್ ಥ್ರೋ. ಆಡ್ ನಂಬರ್ ಇನ್ ದ ಸೆಕೆಂಡ್ ಥ್ರೋ ಅಂದಾಗ, ಓಕೆ, ವಿಲ್ ಜಸ್ಟ್ ಆಡ್ ನಂಬರ್ ಇನ್ ದ ಸೆಕೆಂಡ್ ಥ್ರೋ ಅಂದಾಗ ಇದು ಅಲ್ವಾ, ಇದು ಅಂಡ್ ದೆನ್ ಇದು ಅಲ್ವಾ? ಯಾ, ಸೊ ಎರಡರಲ್ಲೂ ವಿಲ್ ರೈಟ್ ಪ್ರಾಬಬಿಲಿಟಿ ಡೈರೆಕ್ಟ್ಲಿ ಆಯ್ತಾ. ಸೊ P of A ಎಷ್ಟು, ಸೊ 6 3 is 18.
So 18 by 36 ಇದೆ ಮಕ್ಕಳೇ, that is nothing but 1 by 2. Directly I'm writing, okay, so you just write ಒಂದು ಎರಡು ಮೂರು ಲೈನ್ ಬರೀರಿ, ಏನಾಗಲ್ಲ. ಸೊ ನೆಕ್ಸ್ಟ್ P of B ಎಷ್ಟಾಗುತ್ತೆ? ಸೊ P of B ನು, ಸೊ ಇದು 1 2 3 4 5 6 18, so 18 by 36 ಅಲ್ವಾ? So 18 by 36, this is also 1 by 2. Next, so A intersection B ನೋಡಿ ಆಯ್ತಾ? ಸೊ ಕಾಮನ್ ಎಲಿಮೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಇಫ್ ಯು ಸಿ ದ ಕಾಮನ್ ಎಲಿಮೆಂಟ್ ಇಲ್ಲಿ, ವಿಲ್ ಟೇಕ್ ಸಮ್ ಅದರ್ ಕಲರ್, ಯಾ. ಸೊ ಕಾಮನ್ ಎಲಿಮೆಂಟ್ ಇದು ಇದು ಎರಡು ಆಡ್ ನಂಬರ್ ಆಗಿರಬೇಕು, ಕರೆಕ್ಟಾ? ಇದು 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 and 5, 1. So there are 9 elements. So 9 elements andre, so it is 9 by 36. It is nothing but 1 by 4. So now they're asking, so check whether they are independent events, correct? So check whether A and B are independent. So in that case, what we have to do? So independent events the formula, you know. So P of A intersection B is equal to, so P of A into P of B. Hello makle, P of A into P of B. What is P of A intersection B? It is 1 by 4 is equal to 1 by 2 into 1 by 2. So 1 by 4 is equal to 1 by 4. Just both are same, alva. So just write A and so B are independent. That's it. Okay, so simple concept. Idan practice ಮಾಡಿ, sample space ಅನ್ನು ಚೆನ್ನಾಗಿ ಬರ್ಕೊಳ್ಳಿ, ಗೊತ್ತಾಗುತ್ತೆ. Okay, next. Die is marked 1 2 3 4 1 2 3 in red color. Okay, 1 2 3 in red color. 4 5 6 in green is tossed. Let A be the event, the number is even. So first sample space ಬರೆದ್ಬಿಡೋಣ ಆಯ್ತಾ? So sample space ಬರೆದ್ರೆ how do you get it? Okay, let A be the event, the number is even. Let B be the event, the number is red. Or A and B are independent. Okay, so now sample space ಬರೆದ್ರೆ, so sample space a die is marked ಮಗಲಿ. Okay, single die ಇದು. Okay, so 1 2 3 ಇದೆ, ಇದು red color. So R1 ಬರೆಯೋಣ, R1, R2, R3 ಅಲ್ವಾ? ನೆಕ್ಸ್ಟ್ ಇದು ಗ್ರೀನ್ ಅಲ್ಲಿ ಇದೆ, ಸೊ ಇದು G4, G5, ಸೊ G6. ಸೊ ಕಲರ್ ಕೋಡಿಂಗ್ ಆಗಿದೆ ಅಷ್ಟೇ ಆಯ್ತಾ? ಸೊ R1 R2 R3 ಅಂದ್ರೆ 1 2 3ನೇ, ಬಟ್ ರೆಡ್ ಕಲರ್ ಇದೆ. G4 G5 4 5 6 ಗ್ರೀನ್ ಕಲರ್ ಇದೆ ಅಂತ. ಓಕೆ, ನೆಕ್ಸ್ಟ್ ಈವೆಂಟ್ ಎ ಏನು? ಸೊ ಈವೆಂಟ್ ಎ ಇಸ್ ಲೆಟ್ ಈವೆಂಟ್ ಬಿ ದ ನಂಬರ್ ಈಸ್ ಈವನ್ ಮಾಡ್ಲಿ. ದ ನಂಬರ್ ಈಸ್ ಈವನ್ ಅಂದ್ರೆ ಯಾವುದು? R2, G4, ನೆಕ್ಸ್ಟ್ G6 ಅಲ್ವಾ? G6. ನೆಕ್ಸ್ಟ್ ಈವೆಂಟ್ ಬಿ ಏನು? ಈವೆಂಟ್ ಬಿ ಅಂದ್ರೆ ದ ನಂಬರ್ ಈಸ್ ರೆಡ್. ದ ನಂಬರ್ ಈಸ್ ರೆಡ್ ಅಂದ್ರೆ R1 R2 R3. ಸೊ R1 R2 R3, R1 R2 R3. So let's write the okay, now what is A intersection B? A intersection B is equal to just R2 alva. So R2. So now let's write the probability values of this. So P of A is to P of A andre 3 by 1 2 3 3 by 6 alva. 3 by 6, that is nothing but 1 by 2. Correct alla? Next P of B andre P of B idu kuda 3 by 6, that is nothing but 1 by 2. Correct? Next, this is only 1 by 6, correct? 1 by 6. We have 1 by 6, yeah, 1 by 6, that's it. R1 R2. Correct. So now we have to check whether they are independent or not. Okay, independent condition, you know. So P of A intersection B is equal to, so P of A into P of B. So this is 1 by 6 is equal to 1 by 2 into 1 by 2, we got it alva. So 1 by 6 is not equal to 1 by 4. So 1 by 6 is not equal to 1 by 4. So they are equal again. What we can conclude here is they are not independent. So just write A and B are. So A and B are not independent. That's it. Okay. Okay, next question. So next question is die is tossed thrice. Find the probability of getting an odd number at least once, magli. Okay, so probability of getting an odd number at least once. ಇದನ್ನ ನಾವು ಲೈಕ್ ಉಲ್ಟಾ ಮೆಥಡ್ ಅಲ್ಲಿ ಮಾಡ್ತೀವಿ. ಉಲ್ಟಾ ಮೆಥಡ್ ಅಂದ್ರೆ ಸೊ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳಿದ್ರೆ ತುಂಬಾ ಆರ್ಡರ್ ಸ್ಪೇಸ್ ಬರುತ್ತೆ ನಮಗೆ. ಸೊ ಓಕೆ, ತುಂಬಾ ಲೈಕ್ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ದಟ್ಸ್ ವೈ ವಾಟ್ ವಿ ಆರ್ ಡೂಯಿಂಗ್ ಇಸ್ we will do like this. So probability of getting odd number at least once ಅನ್ನೋದಕ್ಕಿಂತ we will say 1 minus probability of getting all 3 times even number ಸಿಗೋದು. Okay, all 3 times even number ಸಿಗೋದು. And second we go for multiplication of theorem. Okay, so we'll write, so probability of getting even number. Okay, even number 3 times is equal to first time ಸಿಗೋದು
So 3 out of 6 ಬರುತ್ತೆ ಕರೆಕ್ಟಾ. ಸೊ ಫಸ್ಟ್ ಟೈಮ್ ಇಸಿದಾಗ ಇಟ್ ಈಸ್ ವಿ ಹ್ಯಾವ್ ಪ್ರಾಬಬಿಲಿಟಿ ಆಫ್ 3/6 ಇಂಟು ಸೆಕೆಂಡ್ ಟೈಮ್ ಕೂಡ 3/6 ಇದೆ ಇಂಟು ಥರ್ಡ್ ಟೈಮ್ ಕೂಡ 3/6 ಇದೆ. ಸೊ ಇಟ್ಸ್ ಆಲ್ 1/2 1/2 1/2. ಇಟ್ಸ್ ನಥಿಂಗ್ ಬಟ್ 1/8 ಅಲ್ಲ ಮಕ್ಕಳೇ. ಸೊ 3 1s 3 2s 3 1s 3 2s 3 1s 3 2s. ಸೊ 1/8 ಸಿಕ್ತು. ಓಕೆ, ನಾವು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ ಒನ್ಸ್ ಅಲ್ವಾ. ಸೊ ಪಿ ಆಫ್ at least getting odd number at least once, at least getting odd number andre. So 1 minus, so p of getting even numbers makle. Okay, even numbers. So 1 minus andre 1/8 alva. So the answer madidre 7/8. Very simple concept kandro. Okay, so remember this. So simple concept idu nimge condition ಗೊತ್ತಿರಬೇಕು ಆಯ್ತಾ. So 1 minus 8 1/8 ಮಾಡಿದ್ರೆ will get 7/. Next question. So next question ಇದೆರಡು ಸ್ವಲ್ಪ theorems ಗಳಿದೆ ಆಯ್ತಾ ಮಕ್ಕಳೇ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳೇ ನೆನಪಿಟ್ಕೊಳ್ಳಿ. So they're asking if A and B are two independent events, then probability of occurrence of at least A and B given by 1 minus P of A dash into P of B dash. Okay, so you got probability of occurrence of at least one of A and B ಅಂತ ಹೇಳಿದ್ರೆ that is nothing but probability of A union B ಆಯ್ತಾ. Probability of A union B. Okay, now probability of A union B can be taken as probability of A plus P of B minus P of A intersection B makle. Okay, probability of A intersection B. Now two probability of A and B are independent events, right? So namage independent events ge condition gottu. P of A intersection B will be P of A into P of B alva. So let's replace that. So P of A plus P of B minus P of A into P of B, P of A into P of B. Now from these two, okay, so if you see this, from these two we can take P of B common alva. So we'll write, so P of A plus P of B common takondre we get 1 minus P of A sigute. 1 minus P of A, right? So now, so P of A plus P of B 1 minus P of A, and it is P of A dash, right? So understand this. So P of A can be taken as what? So P of A can be taken as 1 minus P of A dash, and then 1 minus P of A dash plus P of B into P of A dash, correct? So now look at this. From P of A dash, P of A dash, I'll take common, okay? So 1 minus P of A dash, if I take common, I have taken minus P of A dash common. So it is 1 minus P of B will equal to 1 minus P of B, correct? So now if I write here, so 1 minus P of A dash, 1 minus P of B, and it is P of B dash, correct? 1 minus P of A dash. So that this is what they asked us to be proved, right? So very simple. So illi nimge very important ee step alli P of A andre 1 minus P of A dash. So ಈ ಸ್ಟೆಪ್ ತಗೊಳ್ಳೋದು is very important control. Okay, so this is very important. ಇಲ್ಲಿ confusion ಆದರೆ miss ಆಗುತ್ತೆ. Then take P of A dash common, so you will end up getting this one. So that is what they asked us to prove. So we proved it. Okay, now next last one. So if E and F are independent events, so then so prove that E and F dash are also independent events makle. Okay, so ಇಲ್ಲಿ ಸ್ವಲ್ಪ Venn diagram concept ತುಂಬಾ important. So this is U, this is E, and this is F, correct? Okay, now we have to prove E and F dash are also independent alva. So ivaga E and F independent agidre condition eno. So if E and F are independent, so P of E intersection F is equal to, so P of E into P of F. Now ivaga E and F dash independent anta ಮಾಡಬೇಕು. That means P of E intersection F dash is equal to, so P of E into P of F dash. ಇದನ್ನು ಪ್ರೂವ್ ಮಾಡಬೇಕು, ಕರೆಕ್ಟಾ? ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ ಆಯ್ತಾ ಮಕ್ಕಳೇ. ಓಕೆ, ಸೊ ರಿಮೆಂಬರ್ ದಿಸ್. ಸೊ ಫಸ್ಟ್ P of E ಇಂಟರ್ಸೆಕ್ಷನ್ F dash ಅಂದ್ರೆ ಏನು ಅಂತ ಫೈಂಡ್ ಮಾಡಬೇಕು. E ಅಂದ್ರೆ ಇದು, F dash ಅಂತ ಹೇಳಿದ್ರೆ ಈ F ನ ಬಿಟ್ಟು ಉಳಿದಿದ್ದು. ಓಕೆ, ದಟ್ ಮೀನ್ಸ್ ಆಲ್ ಆಫ್ ದಿಸ್ ಎಕ್ಸೆಪ್ಟ್ ದಿಸ್ ಸರ್ಕಲ್, ಆಯ್ತಾ? ಸೊ ಇದು F dash. ಓಕೆ, E ಇಂಟರ್ಸೆಕ್ಷನ್ F dash. E ಅಲ್ಲಿ ಮತ್ತೆ F dash ಅಲ್ಲಿ ಕಾಮನ್ ಇರೋದು ಯಾವುದು? E ಅಲ್ಲಿ ಮತ್ತೆ F dash ಅಲ್ಲಿ ಕಾಮನ್ ಇರೋದು ಓನ್ಲಿ ದಿಸ್. I'll just highlight this. That is, can you see this moon shape? This one. Okay, so that can be taken as ಇದು P of E ಮಕ್ಕಳೇ, ಕರೆಕ್ಟಾ? ಸೊ P of E ಲಿ ಈ ಸೆಂಟರ್ ಪಾರ್ಟ್, ಓಕೆ, ಇದು ಕಾಮನ್ ಎಲಿಮೆಂಟ್ ಇದಲ್ಲ, ಅದನ್ನು ತೆಗೆದ್ರೆ so we will get P of E intersection F dash, correct? So I'll write
ಸೊ P of E intersection F dash is equal to, so P of E minus P of E intersection F, P of E intersection F. ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಬ್ಯಾಟ್ ಮಾಡಬೇಕು, ಇಲ್ಲಾಂದ್ರೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ವೆನ್ ಡಯಾಗ್ರಾಮ್ ಅಲ್ಲಿ. ಓಕೆ, ಸೊ ಇವಾಗ ಸೊ P of E minus, since it is E and F are independent, in place of E intersection F we can take so P of E into P of F alva. So now take P of E common. So P of E common tagondre it is 1 minus P of F makle. So what is 1 minus P of F? It is nothing but P of F dash alla. So P of E into P of F dash. So this is P of E intersection F dash. So E thra idre enagutte, so we can easily say that E and F dash are also independent. Okay, ನಿಮಗೆ ಐ ರಿಕ್ವೆಸ್ಟ್ ಯು ಟು ಜಸ್ಟ್ ಫೋಕಸ್ ಆನ್ ದಿಸ್ ಫಾರ್ಮುಲಾ ಕಂಡ್ರು. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇ ಅಂಡ್ ಪಿ ಆಫ್ ಇ ಅಂದ್ರೆ ಈ ಸರ್ಕಲ್. ಓಕೆ, ಈ ಸರ್ಕಲ್ ಅಲ್ಲಿ ಈ ಕಾಮನ್ ಎಲಿಮೆಂಟ್ ನ ತೆಗೆದ್ರೆ ದಿಸ್ ಇಸ್ ವಾಟ್ ವಿ ಗೆಟ್, ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್. ಸೊ ವೆನ್ ಡಯಾಗ್ರಾಮ್ ಥ್ರೂ ಕಲ್ತ್ರೆ ಮರ್ತೋಗಲ್ಲ, ಸುಮ್ಮನೆ ಬ್ಯಾಟ್ ಮಾಡಿದ್ರೆ ಮರ್ತೋಗುತ್ತೆ. ಸೊ ಐ ವಾಂಟ್ ಯು ಟು ರಿಮೆಂಬರ್ ದಿಸ್. ದೆನ್ ರೆಸ್ಟ್ ಆಫ್ ಆಲ್ ಇನ್ನೇನು ಉಳಿದಿಲ್ಲ, ಬೇಸಿಕ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಇದು ಅರ್ಥ ಆಗುತ್ತೆ. ಓಕೆ, ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್ ಮಕ್ಕಳೇ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಸೊ ಇದಾದ್ಮೇಲೆ ಐ ವಿಲ್ ಸ್ಟಾರ್ಟ್ 3 ಮಾರ್ಕ್ ಸೀರೀಸ್ ಆಲ್ಸೋ. ಸೊ ಇದು ಯೂಸ್ ಆಗ್ತಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಯೂಸ್ ಆಗಿದೆ, ಸೊ ಪ್ಲೀಸ್ ಶೇರ್ ವಿತ್ ದ ಫ್ರೆಂಡ್ಸ್ ಅಂಡ್ ಆಸ್ಕ್ ದೆಮ್ ಟು ಫಾಲೋ ಆಲ್ ಮೈ ವಿಡಿಯೋಸ್ ಮಕ್ಕಳೇ. ಓಕೆ, ಸೊ ದಟ್ಸ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್.